ನಮಸ್ಕಾರ. ನಾನ್ ನಿಮ್ ಶ್ರೀದೇವಿ. ಶ್ರೀಯಾರ್ ಸ್ಟೋರೀಸ್ನ ಎಲ್ಲ ವೀಕ್ಷಕರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮ್ ಜೊತೆ ಪುರಾಣದ ಒಂದು ಕಥೆನ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ರಾಮಾಯಣದ ಬಗ್ಗೆ ಗೊತ್ತೇ ಇದೆ. ರಾಮಾಯಣದ ಕಥೆಯಲ್ಲಿ ಒಂದು ಮುಖ್ಯವಾದ ಘಟ್ಟ ಏನಂದ್ರೆ ರಾಮ ಹಾಗೂ ಸೀತೆಯ ವಿವಾಹ. ಇವರಿಬ್ಬರ ಮದುವೆಗೆ ಕಾರಣವಾಗಿದ್ದು ಶಿವಧನಸ್ಸು. ಜನಕ ಮಹಾರಾಜ ಶಿವಧನಸ್ಸಿಗೆ ನಾಣವನ್ನು ಯಾರು ಬಿಗಿಯಾಗಿ ಕಟ್ಟುತ್ತಾರೋ ಅವರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಆದೇಶವನ್ನ ಹೊರಡಿಸ್ತಾನೆ. ಆ ಆಜ್ಞೆಯನ್ನ ಪರಿಪೂರ್ಣ ಮಾಡಿದ್ದೆ ಶ್ರೀರಾಮ. ಆದ್ರೆ ಈ ಶಿವಧನಸ್ಸು ಏನು, ಅದಕ್ಕೆ ಅಂತ ಶಕ್ತಿ ಎಲ್ಲಿಂದ ಬಂತು? ಆ ಕಥೆನ ಇವತ್ತಿನ ಈ ಪುಣ್ಯ ದಿನದಲ್ಲೂ ಕೇಳೋಣ ಬನ್ನಿ. ಅಯೋಧ್ಯೆ ಬಿಟ್ಟು ಯಾಗದ ರಕ್ಷಣೆಗಾಗಿ ವಿಶ್ವಾಮಿತ್ರರೊಂದಿಗೆ ಕಾಡಿಗೆ ಬಂದ ಶ್ರೀರಾಮ ಸುಬಾಹು, ತಾಟಕರಂತಹ ರಾಕ್ಷಸರನ್ನ ಕೊಂದು ತನ್ನ ಪ್ರತಾಪವನ್ನ ತೋರಿಸಿದ್ದ. ಆದರೆ ವಿಶ್ವಾಮಿತ್ರರು ಇಷ್ಟಕ್ಕೆ ತೃಪ್ತರಾಗಲಿಲ್ಲ. ಅಹಲ್ಯೋದ್ಧಾರದ ನಂತರ ಶ್ರೀರಾಮ ಲಕ್ಷ್ಮಣರನ್ನು ಅವರು ಮಿಥಿಲಾ ನಗರಕ್ಕೆ ಕರೆದುಕೊಂಡು ಬರ್ತಾರೆ. ಇಲ್ಲಿಯೂ ಶ್ರೀರಾಮನಿಗೆ ಪರೀಕ್ಷೆ ಕಾದಿತ್ತು. ಹಿಂದೆ ತ್ರಿಪುರಾಸುರರು ಅನ್ನೋ 3 ಜನ ಸಹೋದರರು ಬ್ರಹ್ಮನಿಂದ ಸಾವಿಲ್ಲದಂತಹ ವರವನ್ನ ಪಡ್ಕೊಂಡಿರ್ತಾರೆ. ಆ ಮೂವರು 3 ನಗರಗಳನ್ನ ಸೃಷ್ಟಿಸಿ ತಮ್ಮದೇ ಹಾರಾಟವನ್ನ ನಡೆಸ್ತಾ ಇರ್ತಾರೆ. ಹಾಗೆ ಈ 3 ರಾಜ್ಯಗಳು ಕೂಡ ಅಥವಾ ಈ 3 ನಗರಗಳು ಕೂಡ 1000 ವರ್ಷಕ್ಕೆ ಒಮ್ಮೆ ಒಂದೇ ರೇಖೆಯಲ್ಲಿ ಬರುತ್ತಿದ್ದವು. ಆ ದಿನದಂದು ಬಿಟ್ಟ ಬಾಣದಿಂದ ಅವರ ಸಾವು ಸಂಭವಿಸುತ್ತದೆ ಅಂತ ಬ್ರಹ್ಮ ಎಚ್ಚರಿಸಿರ್ತಾನೆ. ಅವರಿಗೆ ಈ ಒಂದು ಘಟನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ನಮಗೆ ಸಾವೇ ಇಲ್ಲ ಅಂತ ಹೇಳಿ ದೇವತೆಗಳಿಗೂ ಮನುಷ್ಯರಿಗೂ ಕೊಡಬಾರದಂತಹ ಕಷ್ಟನ ಕೊಡ್ತಾ ಇರ್ತಾರೆ. ದೇವತೆಗಳಿಗೆ ಈ ಅಸುರರ ಕಾಟ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅವರೆಲ್ಲರೂ ಶಿವನ ಮೊರೆ ಹೋಗ್ತಾರೆ. ಶಿವ ಕೂಡ ಸಮ್ಮತಿಸ್ತಾನೆ. ವಿಶ್ವಕರ್ಮರ ಬಳಿ ಹೋಗಿ ಬಹಳ ಬಲಿಷ್ಠವಾದಂತಹ ಒಂದು ಬಿಲ್ಲು ಬಾಣವನ್ನ ತಯಾರಿಸೋದಕ್ಕೆ ಹೇಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ 1000 ವರ್ಷಗಳು ಕೂಡ ಸಂಪೂರ್ಣವಾಗಿರುತ್ತೆ. ಹಾಗೆ ಆ 3 ನಗರಗಳು ಒಂದೇ ರೇಖೆಯಲ್ಲಿ ಬಂದಿರ್ತವೆ. ಆಗ ಮಹಾಶಿವ ಬಿಟ್ಟಂತಹ ಆ ಒಂದು ಬಾಣದಿಂದ ಆ 3 ನಗರಗಳು ಕೂಡ ಸುಟ್ಟು ಬೂದಿಯಾಗುತ್ತದೆ. ಹಾಗೆ ಆ 3 ರಾಕ್ಷಸರು ಕೂಡ. ಇದಾದ ಮೇಲೆ ಮಹಾಶಿವನು ಈ ಶಿವಧನಸ್ಸನ್ನು ಏನು ಮಾಡುವುದು ಎಂದು ಆಲೋಚನೆ ಮಾಡುತ್ತಾರೆ. ಹಾಗೆ ಅದನ್ನ ದೇವತೆಗಳಿಗೆ ನೀಡ್ತಾರೆ. ದೇವತೆಗಳೆಲ್ಲರೂ ಒಮ್ಮತದಿಂದ ಅದನ್ನ ಇಂದ್ರನಿಗೆ ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ. ಆದ್ರೆ ಇಂದ್ರ ಆ ಶಿವಧನಸ್ಸನ್ನ ತನ್ನ ಬಳಿ ಇಟ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾನೆ. ನಂತರ ಎಲ್ಲರೂ ಮತ್ತೆ ಒಮ್ಮತದಿಂದ ಅದನ್ನ ವರುಣ ದೇವನಿಗೆ ಕೊಡುತ್ತಾರೆ. ಆಗ ಮಿಥಿಲೆಯಲ್ಲಿ ನಿಮಿ ಚಕ್ರವರ್ತಿಯಿಂದ 6ನೇಯವನಾದ ದೇವರಾತ ಜನಕ ಆಳುತ್ತಿದ್ದ. ನಗರದ ರಕ್ಷಣೆಗೆ ಶಿವಧನಸ್ಸು ನನ್ನ ಬಳಿ ಇರಲಿ ಎಂದು ಹೇಳಿ ವರುಣನು ಅದನ್ನು ದೇವರಾತನಿಗೆ ನೀಡುತ್ತಾನೆ. ಹಾಗೆ ಅದನ್ನು ಕೊಡುವಾಗ ಜೋಪಾನವಾಗಿ ನೋಡಿಕೋ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ. ಅಂದಿನಿಂದ ಶಿವಧನಸ್ಸು ಮಿಥಿಲೆಯ ಜನಕರ ಬಳಿಗೆ ಉಳಿಯುತ್ತದೆ. ಕೊನೆಗೆ ಅದು 19ನೇಯವರಾದಂತಹ ಸೀರಜನಕನವರೆಗೂ ಕೂಡ ತಲುಪುತ್ತದೆ. ಸೀರಧ್ವಜ ಜನಕನಿಗೆ ಸೀತೆ ಸಾಕು ಮಗಳು. ಅವಳು ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವಳಿಗೊಂದು ಮದುವೆ ಮಾಡಬೇಕು ಅಂತ ಜನಕ ನಿರ್ಧರಿಸಿರ್ತಾನೆ. ಆದ್ರೆ ಅವಳನ್ನ ಯಾರಿಗೋ ಹಾಗೆ ಸುಮ್ಮನೆ ಮದುವೆ ಮಾಡಿಕೊಡೋದು ಜನಕನಿಗೆ ಇಷ್ಟ ಇರೋದಿಲ್ಲ. ತನ್ನ ಅಳಿಯನಾಗುವವನು ಮಹಾಪ್ರತಾಪಿಯಾಗಿರಬೇಕು, ಅಜಯನಾಗಿರಬೇಕು ಅನ್ನೋದು ಜನಕ ಮಹಾರಾಜನ ಆಸೆ ಆಗಿರುತ್ತದೆ. ಅದಕ್ಕೆ ಅವನು ಆಯ್ದುಕೊಂಡಂತಹ ದಾರಿಯೇ ಶಿವಧನಸ್ಸು. ಯಾರು ಶಿವಧನಸ್ಸನ್ನು ಬಗ್ಗಿಸಿ ನಾಡನ್ನು ಬಿಗಿಯುವವರೋ ಅವರಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ಸಾರ್ವಜನಿಕವಾಗಿ ಪ್ರಕಟಿಸುತ್ತಾರೆ. ಇದನ್ನು ಕೇಳಿದೊಡನೆಯೇ ಸುತ್ತಮುತ್ತಲಿರುವಂತಹ ರಾಜ್ಯದ ಎಲ್ಲ ರಾಜರು ಕೂಡ ಆಗಮಿಸುತ್ತಾರೆ. ಆದರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶಿವಧನಸ್ಸನ್ನ ಎತ್ತಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಪರಾಭವಗೊಂಡರು. ಆದರೆ ಯಾರೂ ಕೂಡ ಸೀತೆಯನ್ನು ಕೈಬಿಡುವಂತಹ ಆಸೆಯಲ್ಲಿರಲಿಲ್ಲ. ಜನಕರಾಜ ನಮ್ಮೆಲ್ಲರನ್ನೂ ಕರೆಸಿ ಅವಮಾನ ಮಾಡಿದ್ದಾರೆ, ಇವರಿಗೆ ನಾವು ತಕ್ಕ ಉತ್ತರ ಕೊಡಬೇಕು ಅಂತ ಹೇಳಿ ಎಲ್ಲರೂ ತಮ್ಮ ರಾಜ್ಯಕ್ಕೆ ಹಿಂದಿರುಗಿ ಒಟ್ಟಾಗಿ ಜನಕರಾಜನ ಮೇಲೆ ದಾಳಿಯನ್ನ ಇಡ್ತಾರೆ. ಈಗ ಜನಕರಾಜನಿಗೆ ಯುದ್ಧ ಮಾಡದೆ ಬೇರೆ ದಾರಿಯೇ ಇರಲಿಲ್ಲ. ತನ್ನ ಶಕ್ತಿ ಮೀರಿ ಯುದ್ಧವನ್ನು ಕೂಡ ಗೆಲ್ತಾರೆ.
ವಿಶ್ವಾಮಿತ್ರರು ಶ್ರೀರಾಮನೊಂದಿಗೆ ಮಿಥಿಲೆಗೆ ಬರುವಷ್ಟರೊಳಗೆ ಇಷ್ಟೆಲ್ಲ ಘಟನೆ ನಡೆದಿರುತ್ತದೆ. ವಿಶ್ವಾಮಿತ್ರರು ಹಾಗೂ ಶ್ರೀರಾಮ ಲಕ್ಷ್ಮಣನಿಗೆ ಮಿಥಿಲೆಯಲ್ಲಿ ಒಳ್ಳೆಯ ಸ್ವಾಗತ ಕೂಡ ದೊರಕುತ್ತದೆ. ಅಯೋಧ್ಯೆಯಿಂದ ವಿಶ್ವಾಮಿತ್ರರ ಜೊತೆ ಶ್ರೀರಾಮ ಹೊರಟ ನಂತರ ನಡೆದ ಘಟನೆಗಳನ್ನೆಲ್ಲ ವಿಶ್ವಾಮಿತ್ರರು ಜನಕನ ಬಳಿ ಹೇಳ್ತಾರೆ. ಹಾಗೆ ಶ್ರೀರಾಮ ಶಿವಧನಸ್ಸನ್ನು ನೋಡಬಹುದೇ ಅಂತ ಅನುಮತಿಯನ್ನು ಕೂಡ ಕೇಳ್ತಾರೆ. ಜನಕ ಕೂಡ ಅನುಮತಿಯನ್ನ ಸೂಚಿಸ್ತಾನೆ. ಶಿವಧನಸ್ಸು ಸಾಮಾನ್ಯವಾಗಿರಲಿಲ್ಲ. ಅದು ತುಂಬಾ ಬಲವಾಗಿ ಭಾಸವಾಗುತ್ತಿತ್ತು, ಹಾಗೆ ತುಂಬಾ ಭಾರವೂ ಆಗಿತ್ತು. ಅದನ್ನು 8 ಚಕ್ರದ ಗಾಡಿಯಲ್ಲಿ 5 ದೃಢಕಾಯರು ಬಲಶಾಲಿಗಳು ಆಗಿದ್ದಂತಹ ರಾಜಭಟ್ಟರು ಸಭಾಮಂಟಪಕ್ಕೆ ಬಹಳ ಶ್ರಮ ವಹಿಸಿ ತರುತ್ತಾರೆ. ವಿಶ್ವಾಮಿತ್ರರ ಸೂಚನೆಯಂತೆ ಶ್ರೀರಾಮ ಶಿವಧನಸ್ಸಿನ ಬಳಿ ಹೋಗುತ್ತಾರೆ. ಹಾಗೆ ಅದಕ್ಕೆ ನಮಸ್ಕರಿಸುತ್ತಾರೆ. ಶ್ರೀರಾಮ ಶಿವಧನಸ್ಸನ್ನ ಅನಾಯಾಸವಾಗಿ ಎತ್ತಿ ಹೊರಗಿಟ್ಟು ನಿಲ್ಲಿಸುತ್ತಾನೆ. ಧನಸ್ಸಿನ ದಂಡದ ಕೆಳತುದಿಯನ್ನು ಎಡಗಾಲಿನ ಹೆಬ್ಬೆರಳಿನಿಂದ ಹಿಡಿದು ನಾಣನ್ನು ಸೆಳೆದು ಬಲಗೈಯಲ್ಲಿ ನಾಣನ್ನು ಹಿಡಿದು ಇನ್ನೊಂದು ಬದಿಯ ದಂಡವನ್ನು ತನ್ನತ್ತ ಸೆಳೆಯುತ್ತಾನೆ ಶ್ರೀರಾಮ. ಆಗ ಶಿವಧನಸ್ಸಿನ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಅದು ಒತ್ತಡಕ್ಕೆ ಸಿಲುಕಿ ಒಂದು ಹಂತದಲ್ಲಿ ಮಧ್ಯಭಾಗದಲ್ಲಿ ಫಳಾರದೆ ಮುರಿದು ಹೋಗುತ್ತದೆ. ಇದಾಗಿತ್ತು ಶ್ರೀರಾಮನ ಪರಾಕ್ರಮ. ತಂದೆಯ ಆಜ್ಞೆಯಂತೆ ಸೀತಾದೇವಿ ಕೂಡ ವರಮಾಲೆ ಹಿಡಿದು ಶ್ರೀರಾಮನನ್ನು ವಿವಾಹವಾಗುತ್ತಾಳೆ. ಸ್ನೇಹಿತರೆ, ಇದಾಗಿತ್ತು ಶಿವಧನಸ್ಸು ಹಿಂದಿರುವಂತಹ ಕತೆ. ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಮಹಾಶಿವರಾತ್ರಿ ದಿನದಂದು ಈ ಕಥೆನ ನಿಮ್ ಜೊತೆ ಹಂಚಿಕೊಂಡಿದ್ದು ನನಗೂ ಕೂಡ ಖುಷಿ ಕೊಟ್ಟಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಮರಿದೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆ. ಅಲ್ಲಿವರೆಗೂ ನಮಸ್ಕಾರ.